ಗೆಲುವಿನ ಲೆಕ್ಕಾಚಾರ ಏನಿದೆ ಬಿಜೆಪಿ? ದೇಶದಲ್ಲಿ ವಿಶೇಷವಾಗಿ ಇನ್ನೊಂದು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಅತ್ಯಂತ ಗಟ್ಟಿಯಾದ ನೆಲೆ ದಕ್ಷಿಣ ಕನ್ನಡ ಜಿಲ್ಲೆ. ಕಳೆದ 33 ವರ್ಷಗಳಿಂದ ಸುಮಾರು 3 ದಶಕಗಳಿಂದ ಕೂಡ ಭಾರತೀಯ ಜನತಾ ಪಾರ್ಟಿಗೆ ನಿರಂತರವಾಗಿ ಲೋಕಸಭೆ ಚುನಾವಣೆ ಬಂದಾಗ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಿಕೊಟ್ಟಂಥ ಮತದಾರರಿರುವಂಥ ದಕ್ಷಿಣ ಕನ್ನಡ ಜಿಲ್ಲೆ. ಈಗಾಗಲೇ ನಾವು ನಮ್ಮ ಕಾರ್ಯಕರ್ತರ ಮಟ್ಟದಲ್ಲಿ ಅಥವಾ ಬೂತ್ ಮಟ್ಟದಲ್ಲಿ ಎಲ್ಲ ರೀತಿಯ ಲೆಕ್ಕಾಚಾರವನ್ನು ನಾವು ಮಾಡಿದ್ದೇವೆ. 4ನೇ ತಾರೀಕಿಗೆ ಸ್ಪಷ್ಟವಾಗಿ 1.5 ಅಥವಾ 2 ಲಕ್ಷಕ್ಕಿಂತ ಮೇಲ್ಪಟ್ಟು ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಗೆಲ್ತಾರೆ. ಭಾರತೀಯ ಜನತಾ ಪಾರ್ಟಿಗೆ ವಿಶೇಷವಾಗಿ ನರೇಂದ್ರ ಮೋದಿಯವರ ಬಗ್ಗೆ ಅತ್ಯಂತ ಒಳ್ಳೆಯ ಒಲವಿನ ಇರುವಂಥ ಒಂದು ಮತದಾರ ಕ್ಷೇತ್ರ. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಕಳೆದ 3 ದಶಕಗಳಿಂದ ಕೂಡ ಒಂದು ರಾಷ್ಟ್ರೀಯ ವಿಚಾರಕ್ಕೋಸ್ಕರ ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕೆಲಸ ಕಾರ್ಯವನ್ನು ಮೆಚ್ಚಿಕೊಂಡಿರುವಂಥ ಒಂದು ದಕ್ಷಿಣ ಕನ್ನಡ ಜಿಲ್ಲೆ. ಇಲ್ಲಿ ಯಾವುದೇ ರೀತಿಯ ಬೇರೆ ಚರ್ಚೆಗಳನ್ನು ಖಂಡಿತವಾಗಿ ಮತದಾರರು ತಗೊಳ್ಳೋದಿಲ್ಲ. ಭಾರತೀಯ ಜನತಾ ಪಾರ್ಟಿಯನ್ನು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಗೆಲ್ಲಿಸುವಂಥ ಎಲ್ಲ ಕೆಲಸ ಕಾರ್ಯವನ್ನು ಮೊನ್ನೆ 26ನೇ ತಾರೀಕು ಮತದಾನ ಮಾಡುವ ಮುಖಾಂತರ ಮಾಡಿದ್ದಾರೆ. ಹಿಂದುತ್ವಕ್ಕೆ ಭಾರಿ ದೊಡ್ಡ ಒಂದು ಬೇಸ್ ಇರುವಂಥ ಒಂದು ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಹಿಂದುತ್ವ, ರಾಷ್ಟ್ರೀಯ ವಿಚಾರ ಮತ್ತು ಭಾರತೀಯ ಜನತಾ ಪಾರ್ಟಿಯ ಮೇಲಿರುವಂಥ ಪ್ರೀತಿ, ಜೊತೆಗೆ ನರೇಂದ್ರ ಮೋದಿಯನ್ನು ಈ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ಕಾಣಬೇಕೆನ್ನುವ ಒಂದು ಲೋಕಸಭಾ ಕ್ಷೇತ್ರ ಇದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಲೋಕಸಭಾ ಕ್ಷೇತ್ರ ಕೂಡ. ವಿಶ್ವಾಸ ಇದೆ, ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ನಾವು ಗೆಲ್ತೇವೆ. 4ನೇ ತಾರೀಕು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ವಿಜಯೋತ್ಸವ ಭಾರತೀಯ ಜನತಾ ಪಾರ್ಟಿದಾಗ್ತದೆ. ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ನೂತನ ಸಂಸದರಾಗಿ ಆಯ್ಕೆ. ಕಾಂಗ್ರೆಸ್ನವರು ಈ ಗ್ಯಾರಂಟಿಗಳ ಬಗ್ಗೆ ಜಾಸ್ತಿ ಇದು ಮಾಡಿದ್ದಾರೆ, ಅದೇ ಅವರಿಗೆ ಗೆಲುವು ಆಗುತ್ತೆ ಅನ್ನೋ ಒಂದು ವಿಶ್ವಾಸ ಅವ್ರಿಗೆ. ಇದರ ಬಗ್ಗೆ ಕಾಂಗ್ರೆಸ್ಸಿಗರು ಯಾವಾಗಲೂ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಅವರು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಒಂದ್ಸಲ ಅವಲೋಕನ ಮಾಡಬೇಕು. ಇಡೀ ರಾಜ್ಯದಲ್ಲಿ ವಾತಾವರಣ ಬೇರೆ ಇದ್ದರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗ್ಯಾರಂಟಿಗೆ ಮಹತ್ವ ಕೊಡಲಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಹಿಂದುತ್ವ ಮತ್ತು ರಾಷ್ಟ್ರೀಯ ವಿಚಾರಕ್ಕೆ ಮತ್ತು ಭಾರತೀಯ ಜನತಾ ಪಾರ್ಟಿಯೇ ನಮ್ಮ ಪಾರ್ಟಿ ಎನ್ನುವ ರೀತಿಯಲ್ಲಿ ಮತದಾನವನ್ನು ವಿಧಾನಸಭೆಯಲ್ಲೇ ಮಾಡಿದ್ದಾರೆ. ಲೋಕಸಭೆಯಲ್ಲಿ ಸ್ವಾಭಾವಿಕವಾಗಿ ಹಿಂದೆ ಗೆಲ್ಲಿಸಿದ್ದಾರೆ, ಈ ಸಲವೂ ಗೆಲ್ಲಿಸ್ತಾರೆ. ಯಾವುದೇ ರೀತಿಯ ಅವರ ಲೆಕ್ಕಾಚಾರ ವರ್ಕೌಟ್ ಆಗುವುದಿಲ್ಲ. ಗ್ಯಾರಂಟಿ ಕಾಂಗ್ರೆಸ್ಸಿಗೆ ಯಾವುದೇ ರೀತಿಯ ಗ್ಯಾರಂಟಿ ಇಲ್ಲ. ಭಾರತೀಯ ಜನತಾ ಪಾರ್ಟಿಗೆ ಮಾತ್ರ ನರೇಂದ್ರ ಮೋದಿಯು ಗ್ಯಾರಂಟಿ, ಭಾರತೀಯ ಜನತಾ ಪಾರ್ಟಿಯು ಗ್ಯಾರಂಟಿ, ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಗೆಲ್ಲುವುದು ಕೂಡ ಗ್ಯಾರಂಟಿ. ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.